ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನಗೆ ನಿಜಕ್ಕೂ ಅಚ್ಚರಿ ಆಗ್ತಾ ಇದೆ, ಯಾಕೆ ಈ ಮನುಷ್ಯ ಈ ರೀತಿ ತೀರ ಕಳವಳಗೊಂಡಿದ್ದಾರೆ, ಅದು ಯಾಕೆ ಇಷ್ಟು ತಳಮಳ ಇವ್ರಿಗೆ, ಯಾಕೆ ಇಷ್ಟೊಂದು ಗಾಬರಿ, ಆತಂಕ, ಇನ್ನಿಲ್ಲದ ಹಾಗೆ ಧಾವಂತ. ಬೆಳಗ್ಗೆ ಎದ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಹೋರಾಟ ಮಾಡುವಂಥ ಕೆಚ್ಚನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ನಿಜಕ್ಕೂ ಇದೇ ಮನುಷ್ಯನ ಒಂದು ಕಾಲಕ್ಕೆ ಭಾಳ ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿದ್ದು, ಈ ಎಲ್ಲ ಪ್ರಶ್ನೆಗಳು ನನ್ನ ಮುಂದೆ ಉದ್ಭವಿಸ್ತಾ ಇದ್ದಾವೆ. ಪದೇ 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 ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಸರ ಮಾಡ್ಕೋಬೇಡ್ರಿ. ಆದರೆ ವಿಷಯ ಹಂಗಿರೋದ್ರಿಂದ ಇವತ್ತು ನಿಮಗೆ ಈ ವಿಷಯವನ್ನು ಹೇಳಲೇಬೇಕು. ಅರವಿಂದ್ ಕೇಜ್ರಿವಾಲ್ ಪತ್ರ ಬರೀತಾರೆ. ಯಾರಿಗೆ ಪತ್ರ ಬರೆದಿದ್ದಾರೆ ಅಂತ ಕೇಳಬೇಕು ನೀವು. ಅವ್ರು ಪತ್ರ ಬರೆದಿರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾದಂಥ ಸರ್ಸಂಘ ಚಾಲಕರಾಗಿರುವಂಥ ಮೋಹನ್ ಭಾಗವತ್ ಅವ್ರಿಗೆ ಪತ್ರ ಬರೀತಾರೆ. ಏನಂತ ಪತ್ರ ಬರೆದಿದ್ದಾರೆ ಅಂತ ಕೇಳಬೇಕು ನೀವು. ಅದು ಭಾಳ ಮಜಾ ಇರೋದು. ಅವ್ರು ಬರೆದಿದ್ದಾರೆ ಪತ್ರವನ್ನು, ಭಾರತೀಯ ಜನತಾ ಪಾರ್ಟಿ ಅವರು ಓಟ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ದಿಲ್ಲಿಯಲ್ಲಿ, ಈ ವಿಚಾರಧಾರೆಗೆ ನಿಮ್ಮ ಒಪ್ಪಿಗೆ ಇದೆಯಾ, ಈ ರೀತಿಯ ಪಕ್ಷದವನ್ನ ನೀವು ಬೆಂಬಲಿಸ್ತೀರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ರಿ, ಮೋಹನ್ ಭಾಗವತ್ ಅವ್ರಿಗೂ ದಿಲ್ಲಿಯ ಚುನಾವಣೆಗೂ ಏನು ಸಂಬಂಧ? ಅವರು ಯಾವ ರೀತಿ ಮಧ್ಯಪ್ರವೇಶ ಮಾಡಲಿಕ್ಕೆ ಸಾಧ್ಯ? ಇನ್ನೂ ಚುನಾವಣಾ ನೀತಿ ಸಂಹಿತೆಯನ್ನೇ ಇನ್ನೂ ಅನೌನ್ಸ್ ಮಾಡಿಲ್ಲ, ಈಗ ಓಟುಗಳನ್ನು ಖರೀದಿ ಮಾಡಲಿಕ್ಕೆ ಹೆಂಗೆ ಸಾಧ್ಯ? ಇದು ಒಂದು ಪಾಯಿಂಟ್. ಎರಡನೇದು ಇನ್ನೊಂದು ಈತನ ವಿಚಾರವನ್ನು ಹೇಳ್ತೇನೆ. ನಾನು ಯಾಕೆ ಈ ಮನುಷ್ಯ ಭಾಳ ಆತಂಕಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈತ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ನಮಗೆ ಬರಬಹುದಾದಂಥ ಸಾವಿರಾರು ಮತಗಳನ್ನು ಇವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ವೋಟರ್ ಲಿಸ್ಟಲ್ಲಿ. ಎಲೆಕ್ಷನ್ ಕಮಿಷನ್ ಅವರು ಹೆಸರುಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಸಾಧ್ಯ ರೀ? ನಾವು ನೀವು ವೋಟರ್ಸು, ನಮ್ಮ ಹೆಸರು ಒಂದು ಕಡೆಯಿಂದ ಡಿಲೀಟ್ ಆಗಬೇಕು ಅಂದರೆ ಮತ್ತೊಂದು ಕಡೆ ಆ್ಯಡ್ ಆಗಿರ್ತದೆ. ಆಮೇಲೆ ಡಿಲಿಷನ್ ಮಾಡಲಿಕ್ಕೆ ಲೆಟರ್ ಕೊಡಬೇಕು. ನಾವು ಲೆಟರ್ ಕೊಡಲಿಲ್ಲ ಅಂದರೆ ಅವ್ರು ಮಾಡುವಂಥ ಸರ್ವೆನಲ್ಲಿ ಹೆಸರು ಇಲ್ಲ, ಆ ಜಾಗದಲ್ಲಿ ಅವರಿಲ್ಲ ಅಂದರೆ ನೋಟ್ ಆಗುತ್ತೆ. ಅದಾದಮೇಲೆ ಹೆಸರನ್ನು ತೆಗೆದಾಕಲಾಗತ್ತೆ. ಹೆಸರನ್ನು ಸೇರಿಸ್ಬೇಕು ಅಂದರೆ ಅದಕ್ಕೆ ದಾಖಲಾತಿಗಳನ್ನು ಕೊಡಬೇಕು. ನಾವು ಇಂಥ ಮನೆಯಲ್ಲಿ ವಾಸ ಮಾಡ್ತೀವಿ, ನಮ್ಮ ಮನೆ ಅಗ್ರಿಮೆಂಟು ಎಲ್ಲವನ್ನು 108 ಅದಕ್ಕೆ ಪ್ರೊಸೀಜರ್ಗಳು ಉಂಟು. ಅಷ್ಟೆಲ್ಲ ಆದಮೇಲೆ ಒಬ್ಬ ವ್ಯಕ್ತಿಯ ಮತದಾರರ ಪಟ್ಟಿಯಲ್ಲಿ ಆತನ ಹೆಸರು ಸೇರ್ಪಡೆ ಆಗುತ್ತೆ. ತೆಗಿಬೇಕಾದ್ರೂ ಕೂಡ ಅದರ ಬಗ್ಗೆ ಮಾಹಿತಿಗಳನ್ನು ಪ್ರಮಾಣೀಕೃತಗೊಳಿಸಿ ತೆಗೆಯಲಾಗುತ್ತೆ. ಈಗ ದಿಲ್ಲಿಯಲ್ಲಿ ಏನಾಗಿದೆ, ಭಾಳ ದೊಡ್ಡ ಮಟ್ಟದ ಈ ರೋಹಿಂಗ್ಯಾಗಳನ್ನು ಒಕ್ಕಲೆಬ್ಬಿಸುವ ಕೆಲಸ ನಡೀತಾ ಇದೆ. ಮೋತಿ ನಗರ್ ಅನ್ನುವಂಥ ಒಂದು ಪ್ರದೇಶ, ಅಲ್ಲಿ ಸೈಟ್ ನಂಬರ್ 31, 32 ಒಂದು ಉದಾಹರಣೆ ಹೇಳ್ತೀನಿ. ನಡೆದಿರೋ ಘಟನೆ ಇದು, ನಂಬರ್ ಸಹಿತ ಸ್ಪಷ್ಟವಾಗಿರೋದು, ನೀವು ಚೆಕ್ ಮಾಡ್ಕೋಬೋದು. ಮೋತಿ ನಗರ್ 31, 32 435 ಜನ ಈ ಸೈಟ್ನಲ್ಲಿ ಇದ್ದಾರೆ ಅಂತ ದಾಖಲಾತಿಗಳನ್ನ ಸೃಷ್ಟಿ ಮಾಡಲಾಗಿದೆ. ಹೆಂಗೆ ಸಾಧ್ಯ ಸ್ವಾಮಿ? ನೀವೇ ಹೇಳಿ ನೋಡೋಣ. ಅಲ್ಲಿ ಹೋದರೆ ಖಾಲಿ ಜಾಗ, ಅದು ಅಲ್ಲಿ ಮನೆ ಕೂಡ ಇಲ್ಲ, ಏನೂ ಇಲ್ಲ. ಅಲ್ಲಿ ಎಲೆಕ್ಟ್ರಿಕ್ ಬಿಲ್ಲನ್ನು ಪ್ರೊಡ್ಯೂಸ್ ಮಾಡಲಾಗಿದೆ. ಈ ರೀತಿ ಯಾವ್ಯಾವ ಅನಧಿಕೃತವಾಗಿದ್ದಾವೋ ಆ ಅವ್ರನ್ನ ಡಿಪೋರ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಇನ್ನು ಎಲೆಕ್ಷನ್ ಕಮಿಷನ್ನು ಇದರ ಕುರಿತಾಗಿ ಯಾವುದಾದ್ರೂ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೆ ಬಲವಾದ ಸಾಕ್ಷ್ಯಾಧಾರ ಇಲ್ಲದೆ ಹೀಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ಗೆ ಈ ರೀತಿಯಾದಂಥ ಮಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅಂದರೆ ಸಾಕ್ಷಿಯ ಸಮೇತ ಅವರು ನೇರವಾಗಿ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡ್ಬೋದು. ಆದರೆ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ? ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಮಾಡಲ್ಲ. ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಯಾಕೆ ಪತ್ರಿಕಾಗೋಷ್ಠಿ ಮಾಡ್ತಾರೆ? ಯಾಕೆಂದರೆ ಅವ್ರ ಬಳಿ ಸಾಕ್ಷ್ಯಾಧಾರಗಳಿಲ್ಲ. ಯಾಕೆ ಪತ್ರಿಕಾಗೋಷ್ಠಿ ಮಾಡ್ತಾರೆ? ಯಾಕೆ ಅಂದರೆ ಅವರಿಗೆ ಅನುಕಂಪ ಸಿಗಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಯಾಕೆ ಪತ್ರಿಕಾಗೋಷ್ಠಿ ಮಾಡ್ತಾರೆ? ನಾಳೆ ಸೋತ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾಲ್ ಪ್ರಾಕ್ಟೀಸ್ ನಡೆದಿತ್ತು, ಅದಕ್ಕೋಸ್ಕರ ನಾನು ಸೋತೆ ಅಂತ ಹೇಳಲಿಕ್ಕೆ. ನವದೆಹಲಿ ಕಾನ್ಸ್ಟಿಟ್ಯೂಯೆನ್ಸಿ ದಿಲ್ಲಿದು 1,26,000 ಮತಗಳಿದ್ದಾವೆ. 5,000 ಹೆಸರುಗಳನ್ನು ತೆಗೆದುಹಾಕಲಾಗಿದೆ, 16,000 ಹೆಸರುಗಳನ್ನು ಸೇರಿಸಲಾಗಿದೆ. ಈಗ ಹೇಳಿ ಸರ್, ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅಧಿಕೃತವಾಗಿ ಹೆಸರುಗಳ ಸೇರ್ಪಡೆ ಮತ್ತು ಡಿಲಿಷನ್ ಆಗಿರುತ್ತಾ, ಅಥವಾ ಇದ್ದಕ್ಕಿದ್ದ ಹಾಗೆ ಎಲ್ಲರ ಹೆಸರುಗಳನ್ನ ಕೈ ಬಿಡಲಾಗತ್ತಾ? ಇದ್ರ ಮಧ್ಯೆ ಇನ್ನೊಂದು ಮಜಾ ಆಯಿತು. ಏನು? ಸಂಜಯ್ ಸಿಂಗ್ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಇವರದೇ ಚೇಲ, ರಾಜ್ಯಸಭಾ ಸದಸ್ಯ. ಅವರು ಹೇಳ್ತಾರೆ, ನನ್ನ ಹೆಂಡತಿ ಹೆಸರನ್ನೇ ಕೈ ಬಿಡಲಾಗಿದೆ ವೋಟರ್ ಲಿಸ್ಟಲ್ಲಿ ಅಂತ. ಮೊದಲನೇದಾಗಿ ಸಂಜಯ್ ಸಿಂಗ್ನ ಅರೆಸ್ಟ್ ಮಾಡಬೇಕು. ಯಾಕೆ ಅರೆಸ್ಟ್ ಮಾಡಬೇಕು ಅಂದರೆ, ಒಬ್ಬ ವ್ಯಕ್ತಿಯ ಹೆಸರನ್ನು 2 ಕಡೆ ಮತದಾರರ ಯಾದಿಯಲ್ಲಿ ಸೇರಿಸುವಾಗಿಲ್ಲ. ಈತನ ಪತ್ನಿಯ ವೋಟರ್ ಲಿಸ್ಟ್ನಲ್ಲಿ ಹೆಸರಿರೋದು ಸುಲ್ತಾನ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ. ಆಕೆ ಅಲ್ಲಿ ವೋಟ್ ಹಾಕ್ತಾರೆ. ಅಲ್ಲಿ ವೋಟ್ ಹಾಕುವಂಥ
ಸಂಜಯ್ ಸಿಂಗ್ ಪತ್ನಿ ದಿಲ್ಲಿಯಲ್ಲಿ ಇವರ ಕ್ಷೇತ್ರದಲ್ಲಿ ಅವರಿಗೆ ವೋಟಿಂಗ್ ರೈಟ್ ಇಲ್ಲ ಅಂತ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡ್ತಾರೆ. ತಪ್ಪು ಯಾರ್ದೀಗ ನೀವು ನನಗೆ ಹೇಳಿ. ಒಂದು, ಅಲ್ಲಿ ಸುಲ್ತಾನ್ಪುರದಲ್ಲಿ ಹೆಸರನ್ನು ಡಿಲಿಷನ್ ಮಾಡಿಸ್ಬೇಕು, ಮಾಡಿಸಿಲ್ಲ ಆಡಿಷನ್ ಮಾಡಿಸ್ಬೇಕು. ಅದು ಮಾಡೋದಿಲ್ಲ. ಸುಲ್ತಾನ್ಪುರದಲ್ಲಿ ಹೋದ್ಸಲ ವೋಟ್ ಹಾಕಿದ್ದಾರೆ, ಅದಕ್ಕೆ ಅಫಿಡವಿಟ್ ಕೊಟ್ಟಿದ್ದಾರೆ, ದಾಖಲಾತಿಗಳಿದ್ದಾವೆ. ಈಗ ಹೇಳ್ತಾರೆ ನಮ್ಮದು ದಿಲ್ಲಿನಲ್ಲಿ ಅವ್ರ ಹೆಸರೇ ಇಲ್ಲ, ನಮ್ಮ ಹೆಸರನ್ನ ಕೈ ಬಿಡಲಾಗಿದೆ ಅಂತ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂತಂದರೆ, ಸಂದೀಪ್ ದೀಕ್ಷಿತ್, ಶೀಲಾ ದೀಕ್ಷಿತ್ ಅವರ ಪುತ್ರ, ಈಗ ನವದೆಹಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಚುನಾವಣೆ ನಿಲ್ತಾ ಇದ್ರು. ಅವರ ಎದುರುಗಡೆ ಕಾಂಗ್ರೆಸ್ಸಿನ ಪ್ರತಿಸ್ಪರ್ಧಿ. ಆತ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾ ಇದ್ದಾರೆ. ಯಾರ ಮೇಲೆ? ಅತಿಶಿ ಮರ್ಲೆನಾ ಹಾಗೂ ಸಂಜಯ್ ಸಿಂಗ್ ಮೇಲೆ. ಯಾವ ಕಾರಣಕ್ಕೆ? ಯಾಕೆ ಅಂದರೆ ಇವರಿಬ್ಬರು ಸುಳ್ಳು ಹೇಳಿದ್ದಾರೆ, ಎಲ್ಲ ಕಡೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಂದೀಪ್ ದೀಕ್ಷಿತ್ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಏನಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ? ಭಾರತೀಯ ಜನತಾ ಪಾರ್ಟಿಯಿಂದ ದುಡ್ಡು ತೆಗೆದುಕೊಂಡು ಈ ಸಂದೀಪ್ ದೀಕ್ಷಿತ್ ದುಡ್ಡನ್ನು ಹಂಚ್ತಾ ಇದ್ದಾರೆ ಮತ್ತು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಭ್ಯರ್ಥಿ ಯಾರು? ಅರವಿಂದ್ ಕೇಜ್ರಿವಾಲ್. ನೋಡಿ ಹೆಂಗಿದೆ. ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯವರು ಕಾಂಗ್ರೆಸ್ಸಿನ ಸಂದೀಪ್ ದೀಕ್ಷಿತ್ ನಿಲ್ಲಿಸಿ ಆತನಿಗೆ ದುಡ್ಡು ಯಾಕೆ ಕೊಡ್ತಾರ್ರಿ? ಅಲ್ಲಿ ಸ್ವತಃ ಪ್ರವೇಶ್ ವರ್ಮಾ ಅಂಥೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಅನೌನ್ಸ್ ಆಗಿಲ್ಲ ಲಿಸ್ಟಲ್ಲಿ. ಆದರೆ ಆತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮಹಿಳೆಯರಿಗಲ್ಲಿ ಮಹಿಳಾ ಸಮ್ಮಾನ ಅಂತೇಳಿ 1100 ರೂಪಾಯಿ ದುಡ್ಡನ್ನು ಹಂಚಿ ಆಗೋಗಿದೆ ಆ ಮನುಷ್ಯ. ಮಹಿಳಾ ಸಬಲೀಕರಣ ಅಂಥೇಳಿ ಪಕ್ಕ ಕ್ಯಾಂಡಿಡೇಟನ್ನು ರೆಡಿ ಮಾಡಿದೆ ಭಾರತೀಯ ಜನತಾ ಪಾರ್ಟಿ. ಈ ಬಾರಿ ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ. ಕಾಂಗ್ರೆಸ್ಸು ತಟಸ್ಥವಾಗಿದ್ದಂಥ ಪಕ್ಷ. ಮೊದಲನೇ ಬಾರಿಗೆ ಗೆಲ್ತವೋ ಬಿಡ್ತವೋ ಇವ್ರ ವಿರುದ್ಧ ಬಿಡಬಾರ್ದು ಅರವಿಂದ್ ಕೇಜ್ರಿವಾಲ್ಗೆ ಅಂತ ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ದಾರೆ. ಅವರು ಕೂಡ ಮೈದಾನದಲ್ಲಿ ಇಳಿದಿದ್ದಾರೆ. 2013 ಮತ್ತು 2015ರಲ್ಲಿ ಇನ್ನಿಲ್ಲದ ಹಾಗೆ ಹೋರಾಟ ಕೆಚ್ಚದೆ ಕಲಿಯಾಗಿ ಓಡಾಡಿದಂಥ ಅರವಿಂದ್ ಕೇಜ್ರಿವಾಲು 2020ರಲ್ಲಿ ಇನ್ನಿಲ್ಲದ ಹಾಗೆ ಉತ್ತರ ಪೌರುಷ ತೋರಿಸಿದ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಇನ್ನೂ ಚುನಾವಣೆ ಅನೌನ್ಸ್ ಆಗಿಲ್ಲ, ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿಲ್ಲ, ಆಗಲೇ ಸೋತವ್ರ ಹಾಗೆ ಧೃತಿಗೆಟ್ಟವರ ಹಾಗೆ ಗಲಾಟೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಭಾರತೀಯ ಜನತಾ ಪಾರ್ಟಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಚುನಾವಣಾ ಆಯೋಗದ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ರಿಟರ್ನ್ ಆಫೀಸ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇವರಿಗೆ ಸಮಸ್ಯೆ ಇದ್ದರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ನೋಡಿ ಈ ರೀತಿ ದುಡ್ಡಿನ ವ್ಯವಹಾರ ನಡೀತಾ ಇದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಕೋರ್ಟ್ಗೆ ಹೋಗ್ಬೋದು, ಕೋರ್ಟ್ಗೆ ಹೋಗಲ್ಲ, ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಕಡೆ ಸಂಜಯ್ ಸಿಂಗ್ ಅತಿಶಿ ಮರ್ಲೆನಾ ಕಂಪ್ಲೇಂಟು, ಈ ಕಡೆ ಅರವಿಂದ್ ಕೇಜ್ರಿವಾಲ್ ಕಂಪ್ಲೇಂಟ್. ಅರವಿಂದ್ ಕೇಜ್ರಿವಾಲ್ ಇನ್ನೊಂದು ಕೆಲಸ ಮಾಡ್ತಾರೆ, ಪಕ್ಕದಲ್ಲಿ ಅತಿಶಿ ಮರ್ಲೆನನ್ನು ಕೂಡಿಸ್ಕೊಂಡು ಹೇಳ್ತಾರೆ ಈಕೆಯನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಬಂಧಿಸಬಹುದು, ಬಂಧಿಸ್ತಾರೆ ಅಂತ ನನಗೆ ಮಾಹಿತಿ ಇದೆ. ಹೆದರಿಸೋದು. ಅತಿಶಿ ಮರ್ಲೆನಾ ಅವರಿಗೆ ಭಯವನ್ನು ಉಂಟು ಮಾಡ್ತಾ ಇದ್ದಾರೆ, ಭಯಗ್ರಸ್ತರಾಗುವ ಹಾಗೆ ನೋಡ್ಕೋತಾ ಇದ್ದಾರೆ. ಇದೇ ಮಾತನ್ನು ಮನೀಶ್ ಸಿಸೋಡಿಯಾಗಿ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ರು. ಆತ ಬಂಧನ ಆಗೋಕ್ಕಿಂತ ಮುಂಚೆ ಗಮನಿಸಿದ್ದರೋ ಇಲ್ಲೋ ಗೊತ್ತಿಲ್ಲ. ಬೆಳಗ್ಗೆ ಎದ್ರೆ ಹೇಳೋರು ಮನೀಶ್ ಸಿಸೋಡಿಯಾ ಅವ್ರನ್ನ ಬಂಧಿಸ್ತಾರೆ, ಬೆಳಗ್ಗೆ ಎದ್ರೆ ಹೇಳೋರು. ಕೊನೆಗೆ ಆತನ ಬಂಧನ ಆಯಿತು. ಈಗ ಮನೀಶ್ ಸಿಸೋಡಿಯಾ ಎಲ್ಲಿದ್ದಾರೆ? ಎಲ್ಲಿಯೂ ಕಾಣಿಸ್ತಾನೆ ಇಲ್ಲ. ಈಗ ಅತಿಶಿ ಮರ್ಲೆನನ್ನು ಹಿಡ್ಕೊಂಡಿದ್ದಾರೆ, ಈಕೆಯನ್ನು ಬಂಧಿಸ್ತಾರೆ ಅಂತ. ಆಕೆ ಧೃತಿಗೆಟ್ಟು ಹೋಗಿದ್ದಾರೆ. ಚುನಾವಣೆಯಲ್ಲಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಕಾಲ್ಕಾಜಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತಿದ್ದಾರೆ. ಅವರ ಎದುರುಗಡೆ ಅಲ್ಕಾಲಾಂಬ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ. ಅತಿಶಿ ಮರ್ಲೆನಾ ಸ್ವತಃ ಮುಖ್ಯಮಂತ್ರಿಯಾಗಿ ಆಕೆ ಸೋಲ್ತಾರೆ ಅಂತ ಅಲ್ಲಿ ಸಮೀಕ್ಷಾ ವರದಿಗಳು ಹೇಳ್ತಾ ಇದ್ದಾವೆ. ಅರವಿಂದ್ ಕೇಜ್ರಿವಾಲ್ ಯಾವ 2015, 2020ರಲ್ಲಿ ಆಮಿಷಗಳನ್ನು ಒಡ್ಡಿ ಚುನಾವಣೆ ಗೆದ್ದರು. ಈ ಬಾರಿ ಆ ಆಮಿಷಗಳು ಯಾವುದೂ ವರ್ಕ್ ಆಗ್ತಾ ಇಲ್ಲ. ಉಚಿತ ಬಸ್ ಪ್ರವಾಸ ವರ್ಕ್ ಆಗ್ತಾ ಇಲ್ಲ, ಸಂಜೀವಿನಿ ವರ್ಕ್ ಆಗ್ತಾ ಇಲ್ಲ, ಉಚಿತ ಕರೆಂಟು ನೀರು ವರ್ಕ್ ಆಗ್ತಾ ಇಲ್ಲ. ಹೊಸ ಸ್ಕೀಮ್ಗಳನ್ನು ಹೇಳ್ತಾರೆ. ಅರ್ಚಕರಿಗೆ ದುಡ್ಡು ಕೊಡ್ತೀನಿ ಅಂತಾರೆ, ಆಮೇಲೆ ಗ್ರಂಥಿಗಳಿಗೆ ದುಡ್ಡು ಕೊಡ್ತೀನಿ ಅಂತಾರೆ, ಗುರುದ್ವಾರದ ಅರ್ಚಕರಿಗೆ, ಮೌಲಾನಾ ಮೌಲ್ವಿಗಳಿಗೆ 17 ತಿಂಗಳ ಸಂಬಳ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಹೇಳಬೇಕಾದ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇಲ್ಲ. ಶೀಶ್ ಮಹಲ್ನ ಕೋವಿಡ್ ಸಂದರ್ಭದಲ್ಲಿ ಯಾಕೆ ಕಟ್ಟಿದ್ರಿ? ಅದ್ರ ಬಗ್ಗೆ ಉತ್ತರ ಹೇಳಕ್ಕೆ ಇವ್ರ ಹತ್ರ ಉತ್ತರ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಉತ್ತರ ಪ್ರದೇಶದಿಂದ ಬಂದಂಥ ಕೂಲಿ ಕಾರ್ಮಿಕರು ಕೆಲಸಗಾರನ್ನ ಬಾರ್ಡ್ರಿಗೆ ತೊಗೊಂಡೋಗಿ DTC ಬಸ್ಗಳ ಮೇಲೆ ಕೂಡ್ಸ್ಕೊಂಡೋಗಿ ನಡು ರಸ್ತೆಯಲ್ಲಿ ಬಿಟ್ಟು ಬಂದರು. ಅವರು ನಡ್ಕೊಂಡು ಹೋಗ್ಬೇಕಾಯ್ತು ಅವ್ರವ್ರ ಊರುಗಳಿಗೆ. ಅಂಥದ್ದೊಂದು ಕೆಟ್ಟ ಪರಿಸ್ಥಿತಿಯನ್ನು ಈ ಮನುಷ್ಯ ಉದ್ಭವ ಆಗುವ ಹಾಗೆ ಮಾಡಿದರು. ಅದಕ್ಕೆ ಇವ್ರ ಬಳಿ ಉತ್ತರ ಇಲ್ಲ. ಈ ಯಮುನಾ ನದಿಯನ್ನು ಶುದ್ಧಗೊಳಿಸಿ ನಾನು ಮುಂದಿನ ಬಾರಿ ಮತವನ್ನು ಕೇಳ್ತೀನಿ ಅಂತ 2020ರಲ್ಲಿ ಹೇಳಿದರು. ಅದಕ್ಕೆ ಇವ್ರ ಬಳಿ ಉತ್ತರ ಇಲ್ಲ. ಅವು ಯಾವ ವಿಚಾರಧಾರೆಗೆ ಈಗ ಉತ್ತರ ಕೊಡ್ಲಿಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಅದ್ರ ಬದಲು ಇವ್ರು ಹೇಳ್ತಾರೆ ಮೋಹನ್ ಭಾಗವತಕ್ಕೆ ಪತ್ರ ಬರೆದಿದ್ದೀನಿ, ಲಿಸ್ಟಲ್ಲಿ ಹೆಸರಿಲ್ಲ, ಹೆಸರುಗಳನ್ನ ಕಿತ್ತಾಕಲಾಗಿದೆ.
ಈ ರೀತಿಯಾದಂಥ ಸಬೂಬುಗಳನ್ನು ಹುಡುಕ್ಲಿಕ್ಕೆ ಶುರುವಾಗಿದ್ದಾರೆ. ಅಂದರೆ ಇವರು ಈ ಬಾರಿ ಸೋಲುವುದು ಶತಸಿದ್ಧ ಅಂತ ನಮಗಲ್ಲ, ಅರವಿಂದ್ ಕೇಜ್ರಿವಾಲ್ಗೆ ಗೊತ್ತಾಗಿ ಹೋಗಿದೆ. ನಿಮಗೇನು ಅನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.